ಸರ್ ನನ್ನ ಮಗನ ನಿಮ್ ಸ್ಕೂಲ್ಗೆ ಅಡ್ಮಿಷನ್ ಮಾಡ್ಬೇಕಾಗಿತ್ತು ಸರ್. ದುಡ್ಡು ತಂದಿದ್ರೆ ಸರ್? ಎಲ್ರು ಆ ಡಾಕ್ಯುಮೆಂಟ್ ತಗೊಂಬ ಈ ಡಾಕ್ಯುಮೆಂಟ್ ತಗೊಂಬ ಅಂತಾರೆ, ನೀವು ನೋಡಿದ್ರೆ ಫಸ್ಟ್ ದುಡ್ಡು ಕೇಳ್ತಿದ್ರಲ್ಲ ಸರ್. ನಮ್ಮ ಇನ್ಸ್ಟಿಟ್ಯೂಟ್ ನಲ್ಲಿ ಮೊದಲು ದುಡ್ಡೇ ಕೇಳ್ತೀವಿ ಸರ್. ಡಾಕ್ಯುಮೆಂಟ್ ಏನಿದೆ ಸರ್ ಅದಾಗ ಬಂದ್ಬಿಡುತ್ತೆ. ಸ್ಕೂಲ್ ಫೀಸ್ ಎಷ್ಟು ಸರ್? ನಮ್ಮ ಇನ್ಸ್ಟಿಟ್ಯೂಟ್ ನಲ್ಲಿ ಫೀಸ್ ಬಂದು ಓನ್ಲಿ 2 lakhs rupees ಸರ್. ಅಷ್ಟೊಂದ ಅಂತದ್ ಏನ್ ಹೇಳ್ಕೊಡ್ತೀರಾ ಸರ್? ನಿಮ್ಮ ಮಗು ನಮ್ಮ ಇನ್ಸ್ಟಿಟ್ಯೂಟ್ ಗೆ ಫಸ್ಟ್ ಟೈಮ್ ಜಾಯ್ನ್ ಆಗ್ತಾ ಇದೆ. ಗ್ರ್ಯಾಂಡ್ ಆಗಿ ಬ್ಯಾಂಡ್ ಸೆಟ್ ಎಲ್ಲ ತರಿಸಿ ಜೋರಾಗಿ ಮ್ಯೂಸಿಕ್ ಹಾಕಿ ವೆಲ್ಕಮ್ ಮಾಡ್ತೀವಿ ಸರ್. ಮಗುಗೆ ಕುಡಿಯೋದಕ್ಕೆ ನೀರ್ನ ವಿರಾಟ್ ಕೊಹ್ಲಿ ಕುಡಿತಾರಲ್ಲ, ಕಾಸ್ಟ್ಲಿ ಡ್ರಿಂಕಿಂಗ್ ವಾಟರ್, ಅದನ್ನ ಕೊಡ್ತೀವಿ ಸರ್. ಕಂಪಲ್ಸರಿ ಬುಕ್ಸ್ ನ ನಮ್ಮ ಹತ್ರನೇ ತಗೋಬೇಕು ಸರ್. ಅದು ಫೀಸ್ ಬರೀ 50,000 ರೂಪಾಯಿ ಆಗುತ್ತೆ ಸರ್. ಬುಕ್ಸ್ಗೆ ಅಷ್ಟೊಂದು ಆಗುತ್ತಾ? ಆಚ್ ಕಡೆ 1,000 ರೂಪಾಯಿಗೆಲ್ಲ ಸಿಗುತ್ತಲ್ವಾ ಸರ್? ಯಾಕಂತಂದ್ರೆ ಬುಕ್ಸ್ ಮೇಲ್ಗಡೆ ಚಿನ್ನದ ಲೇಪನ ಮಾಡಿರ್ತೀವಿ ಸರ್. ಕಂಪಲ್ಸರಿ ಯೂನಿಫಾರ್ಮ್ ಮತ್ತೆ ಬ್ಯಾಗು ನಮ್ಮ ಹತ್ರನೇ ತಗೋಬೇಕು ಸರ್. ಅದಕ್ಕೆ ಬರೀ 1 ಲಕ್ಷ ರೂಪಾಯಿ ಆಗುತ್ತೆ ಸರ್. 1 ಲಕ್ಷನ? ಸರ್ ಸ್ಕೂಲ್ ಯೂನಿಫಾರ್ಮ್ಗೆ ಗುಂಡಿಗಳನ್ನ ವಜ್ರದಿಂದ ತಯಾರಿಸಿರೋ ಗುಂಡಿಗಳನ್ನ ಹಾಕಿನೇ ಹೋಲಿಸ್ತೀವಿ ಸರ್. ಈ ಬ್ಯಾಗ್ ಬಂದು ಪ್ಯೂರ್ ಲೆದರ್ ಬ್ಯಾಗ್ ಸರ್, ಚರ್ಮದಿಂದ ತಯಾರಿಸಿರ್ತೀವಿ. ನಿಮ್ ಹುಡುಗ ಏನ್ ತಿಂತಾನೆ ಸರ್? ಬೆಳಗ್ಗೆ ಒಂದ್ ಇಡ್ಲಿ, ಮಧ್ಯಾಹ್ನ ಒಂದ್ ರೊಟ್ಟಿ ತಿಂತಾನೆ ಸರ್. ನೋಡಿ ಸರ್, ಕಂಪಲ್ಸರಿ ರೇಷನ್ ನಮ್ಮ ಹತ್ರನೇ ತಗೋಬೇಕು ಸರ್. ಅಕ್ಕಿ, ಬೇಳೆ, ಹಿಟ್ಟು, ಹುಣಸೆಹಣ್ಣು, ಹಾಲು ಎಲ್ಲ ನಾವೇ ಕೊಡ್ತೀವಿ ಸರ್. ನಿಮ್ಮ ಮಗು ಏನಾದ್ರೂ ನಮ್ಮ ಹತ್ರ ತಗೊಂಡು ಆ ರೇಷನ್ ಇಂದ ಊಟ ಮಾಡಿದ್ರೆ ಒಂದೇ ಸಲಕ್ಕೆ ಪೊಲೀಸು, ಡಾಕ್ಟರ್, ಇಂಜಿನಿಯರ್ ಆಗ್ಬಿಡ್ತಾರೆ ಸರ್. ಡಿಪ್ರೆಷನ್. ಪೊಲೀಸು, ಡಾಕ್ಟರ್, ಇಂಜಿನಿಯರ್ 3 ಒಟ್ಟೊಟ್ಟಿಗೆ ಆಗ್ಬಿಡ್ತಾನ? ಈ ರೇಷನ್ಗೆ ಫೀಸು ಬರೀ 75,000 ರೂಪಾಯಿ ಸರ್. ಆನ್ಯುವಲ್ ಡೇ ಫಂಕ್ಷನ್ಗೆ 75,000 ರೂಪಾಯಿ ಫೀಸ್ ಆಗುತ್ತೆ. ಯಾಕ್ರಿ ಸರ್? ಯಾಕೆ ಅಂತಂದ್ರೆ ನಾವು ತುಂಬಾ ಗ್ರ್ಯಾಂಡ್ ಆಗಿ ಸೆಲೆಬ್ರೇಷನ್ ಮಾಡ್ತೀವಿ ಸರ್. ಫಂಕ್ಷನ್ಗೆ ರಶ್ಮಿಕಾ ಮಂದನ, ಯಶೋವನ್ನ ಕರೆಸಿ ಫಂಕ್ಷನ್ ಮಾಡಿಸ್ತೀವಿ ಸರ್. ಹಾಗೆ ನಿಮ್ಮ ಹತ್ರ ಭೂಮಿ, ಜಮೀನು ಏನಾದ್ರೂ? 4 ಎಕರೆ ಇದೆ ಸರ್. ಓ, ಒಳ್ಳೇದಾಯ್ತು ಸರ್. ಡಾಕ್ಯುಮೆಂಟ್ ಎಲ್ಲ ರೆಡಿ ಮಾಡ್ಕೊಂಡ್ಬಿಡಿ. ಯಾವಾಗ ಸೇಲ್ ಮಾಡ್ಬೇಕಾಗುತ್ತೋ ಹೇಳಕ್ ಆಗಲ್ಲ. ನಿಮ್ಗೆ ಕಾಯಿಲೆ ಗೀಲೆ ಏನು ಇಲ್ಲ ಅಲ್ವಾ? ಯಾಕೆ ಸರ್? ಗುಂಡ್ಕಲ್ ಇದ್ದಂಗಿದ್ದೀನಿ. ನೀವು ಆರೋಗ್ಯವಾಗಿದ್ರೆ ಮಗು ಚೆನ್ನಾಗಿ ಓದುತ್ತಲ್ಲ ಸರ್, ಅದಕ್ಕೆ ಕೇಳಿ. ನಿಮ್ಗೆ ಇಮಿಡಿಯೇಟ್ ಆಗಿ ಅಡ್ಮಿಷನ್ ಕೊಡ್ತೀನಿ. ನಿಮ್ ಮಗು ಫೀಸ್ ಬಂದು 14 ಲಕ್ಷ ರೂಪಾಯಿ ಸರ್. 14 ಲಕ್ಷನ? ಖತಮ್. ಯಾಕೋ ಸ್ವಲ್ಪ ಎದೆಲ್ಲ ನೋವ್ತಾ ಇದೆ ಸರ್. ಸ್ವಲ್ಪ ಡಾಕ್ಟರ್ ಹತ್ರ ತೋರಿಸ್ಕೊಂಡು ಡಾಕ್ಯುಮೆಂಟ್ಸ್ ಎಲ್ಲ ನೋಡ್ಕೊಂಡು ಹೆಂಗು ಜಮೀನೆಲ್ಲ ಮಾರಬೇಕಲ್ಲ ಸರ್. ಮಾರ್ಬಿಟ್ಟು ದುಡ್ಡು ಹಂಚಿಸ್ಕೊಂಡ್ ಬರ್ತೀನಿ ಸರ್. ನೀವೇನ್ ತಲೆ ಕೆಡ್ಸ್ಕೊಬಿಡಿ. ಡಾಕ್ಟರ್ ಮತ್ತೆ ಡೀಲರ್ ಎಲ್ಲ ನಮ್ಮ ಹತ್ರನೇ ಇದಾರೆ. ನಿಮ್ಗೆ ಏನಾದ್ರು ಎದೆ ನೋವು ಬಂದ್ರೆ ಟೆಸ್ಟ್ ಮಾಡೋದಕ್ಕೆ ಡಾಕ್ಟರ್ ಇದಾರೆ. ನಿಮ್ಗೆ ಏನಾದ್ರು ದುಡ್ಡಿನ ಅವಶ್ಯಕತೆ ಇದೆ ಅಂದ್ರೆ ನಿಮ್ ಪತ್ರ ಕೊಟ್ಟೆ ಡೀಲರು ನಿಮ್ ಪತ್ರ ತಗೊಂಡು ದುಡ್ಡು ಕೊಡ್ತಾರೆ. ನಾವೆಲ್ಲ ಮಾಡ್ಕೊಡ್ತೀವಿ ಸರ್. ಇಲ್ಲೇ ಇದ್ರೆ ನಮ್ಮನ್ನ ಊತಾಕಿ ಸಮಾಧಿ ಮಾಡಕ್ ಬಿಡ್ತಾರೆ. ನಡಿಯೋ ಸರ್ ಸರ್ ಸರ್, ಸೆಕ್ಯೂರಿಟಿ ಅವ್ನು ಇಟ್ಕೊಳ್ಳೋ. ನಮ್ ಸ್ಕೂಲಿಗೆ ಬಂದು ಅಡ್ಮಿಷನ್ ಮಾಡಿದೆ ಹಾಗೆ ಹೋಗ್ತಾ ಇದ್ದಾನೆ ಅವನು. ಇಟ್ಕೊಂಡು ಕ್ಯಾಚ್ ಮಾಡು.